ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಡಿಕೆಶಿ. ಒಕ್ಕಲಿಗ ಉದ್ಯಮಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು. ಜನವರಿ 9, 10, 11ರಂದು ಬೆಂಗಳೂರಿನಲ್ಲಿ ನಡೀತಾ ಇರುವ ಸಮಾವೇಶ. ಹಲವು ರಾಜಕೀಯ ಬೆಳವಣಿಗೆ ನಡುವೆ ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದಲ್ಲಿ ಒಕ್ಕಲಿಗ ಉದ್ಯಮಿ ಸಮಾವೇಶ ನಡೀತಾ ಇದ್ದು, ಈ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ. ಈ ಮೂಲಕ ಸಮುದಾಯದ ಶಕ್ತಿ ಪ್ರದರ್ಶನ ಹೆಚ್ಚಿಸಿಕೊಳ್ಳಲು ಡಿಕೆ ಶಿವಕುಮಾರ್ ಮುಂದಾದ್ರ ಎಂಬ ಚರ್ಚೆ ಕೇಳಿಬರ್ತಾ ಇದೆ. ಇನ್ನು ಒಕ್ಕಲಿಗ ಸಮಾವೇಶದ ಕುರಿತು ಮುಖಂಡರು ಮಾತನಾಡಿ, ರೈತರು, ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳ ಅಭ್ಯುದಯದ ಉದ್ದೇಶದಿಂದ ಜನವರಿ 9, 10 ಮತ್ತು 11ರಂದು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷ ಸಭಾಂಗಣದಲ್ಲಿ ಫಸ್ಟ್ ಸರ್ಕಲ್ ಉದ್ಯಮಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಮುದಾಯದವರು ಕೈಜೋಡಿಸಬೇಕು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಸರ್ಕಲ್ ಒಕ್ಕಲಿಗ ಉದ್ಯಮಿ ಎಕ್ಸ್ಪೋ ಇದೇ ಜನವರಿ 9, 10 ಮತ್ತು 11ರಂದು ಗೇಟ್ ನಂಬರ್ 4 ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ ನಡೆಯುತ್ತಿದ್ದು, ಈ ಸಂದರ್ಭದಲ್ಲಿ ಈ ಎಕ್ಸ್ಪೋನಲ್ಲಿ ಸಾಕಷ್ಟು ಉದ್ಯಮಿಗಳು ಭಾಗವಹಿಸುತ್ತಿದ್ದು, ರೈತರು, ವೈದ್ಯರು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು, ವೈದ್ಯರು ಎಲ್ಲರೂ ಭಾಗವಹಿಸ್ತಿದ್ದು, ಕಾಂಟ್ರಾಕ್ಟ್ ಫೀಲ್ಡಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನಲ್ಲೂ ಅವರು ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ನೀವು ಬನ್ನಿ, ನಾವು ಎಲ್ಲ ಜೊತೆಗೂಡಿ ಈ ಎಕ್ಸ್ಪೋವನ್ನು ಯಶಸ್ವಿಗೊಳಿಸೋಣ ಎಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಜಯರಾಮ್ ರಾಯ್ಪುರ್ ಸರ್, ಪರಮಪೂಜ್ಯ ಸ್ವಾಮಿಗಳು, ನಿರ್ಮಲಾ ಅಂತ ಶ್ರೀಗಳು, ಡಿ.ಕೆ. ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಗೋಪಾಲಣ್ಣ ಅವರು ಮಾಜಿ ಸಚಿವರು ಅವರು ಆಗಮಿಸ್ತಾ ಇದ್ದಾರೆ. ಇದರಲ್ಲಿ ಒಕ್ಕಲಿಗ ಉದ್ಯಮಿಗಳು ಬೆಳೆಯಲಿ, ರೈತರು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಈ ಎಕ್ಸ್ಪೋನಲ್ಲಿ. ಆ ಎಕ್ಸ್ಪೋನಲ್ಲಿ ಬಂದರೆ ಅವ್ರ ಮಾರ್ಕೆಟಿಂಗ್ ಟ್ರೇಡು ಏನು ಇತ್ತ ಅಂತ ಎಲ್ಲರಿಗೂ ಗೊತ್ತಾಗ್ತದೆ, ಅರಿವಿರ್ತದೆ. ಆಯ್ತಾ? ಶೂರ್, ಖಂಡಿತ ರೈತರಿಗೆ ಒಳ್ಳೇದೇ ಆಗ್ತಾಯಿದೆ. ಈ 4 ವರ್ಷದಿಂದ ಎಕ್ಸ್ಪೋ ಮಾಡ್ತಾ ಇದ್ದೀವಿ. ಆಯಿತಾ? ಇದು 4ನೇ ವರ್ಷ ಎಕ್ಸ್ಪೋ. ರೈತರು ಸಾಕಷ್ಟು ಅನುಕೂಲ ಆಗ್ತಾ ಇದೆ ಸರ್. ರೈತರು ಕೋಲಾರ ಜಿಲ್ಲೆಯಲ್ಲಿ ಒಬ್ಬರು ರೈತರು ದಿನಕ್ಕೆ 100 ಟನ್ ಮೇಲೆ ಟೊಮೆಟೊ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಒಕ್ಕಲಿಗ ಸಮುದಾಯದವರು ಖಂಡಿತ ಬೆಳೀಲಿ ಅನ್ನೋದು ಈ ಎಕ್ಸ್ಪೋ ಉದ್ದೇಶ. ರೈತರು ಸಾಕಷ್ಟು ಸರ್, ಮಲ್ಟಿ ಸೆಕ್ಟಾರ್, ಇಂಜಿನಿಯರಿಂಗ್ ಸೆಕ್ಟಾರ್ಸು, ವೈದ್ಯರು, ರಿಯಲ್ ಎಸ್ಟೇಟ್ನವರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಖಂಡಿತ ಎಲ್ಲರೂ ಬನ್ನಿ, ಎಲ್ಲ ಬಂದು ಭಾಗವಹಿಸಿ, ಹೆಚ್ಚಿನದಾಗಿ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳಿಕೊಳ್ಳುತ್ತೇನೆ ಸರ್. ತುಮಕೂರಿನಿಂದ ಸುಮಾರು ಒಂದು 350 ಜನ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವಾಗ 10ನೇ ತಾರೀಕು ಪ್ರೋಗ್ರಾಮ್ ಇದೆ, ಸಂಜೆ 4ರಿಂದ 5 ಗಂಟೆವರೆಗೂ ಪ್ರೋಗ್ರಾಮ್ ಇದೆ. ಇಲ್ಲಿಂದ ತುಮಕೂರಿನಿಂದ 300ರಿಂದ 350 ಜನ ಸರ್. ಅಲ್ಲಿ ಟೋಟಲಿ ಹೇಳ್ತೀನಿ, ಪ್ರತಿದಿನ ಒಂದು 4ರಿಂದ 4,500 ಸಾವಿರ. 9ನೇ ತಾರೀಕು ಒಂದು 4,000 ಜನ ಇರ್ತಾರೆ. ಅಲ್ಲಲ್ಲ, ಪ್ರತಿದಿನ. ಆಮೇಲೆ 10ನೇ ತಾರೀಕು ಒಂದು 25ರಿಂದ 28,000 ಜನ. ಅದು ಗಂಟೆ ಒಂದೊಂದು ಗಂಟೆ ಒಂದು ಪ್ರೋಗ್ರಾಮ್ ಇದೆ ಒಂದೊಂದು ಜಿಲ್ಲೆಯಲ್ಲಿ. ಪ್ರತಿ ಸೆಕ್ಟಾರ್ಸು ಅಲ್ಲಿ ಬಂದು ಪ್ರೋಗ್ರಾಮ್ ಮುಗಿಸ್ತಾರೆ. ತಿರ್ಗಾ 11ನೇ ತಾರೀಕಿದೆ. 11ನೇ ತಾರೀಕು ಕನಿಷ್ಠ ಅಂದ್ರೆ ಒಂದು 30,000 ಜನ ಭಾಗವಹಿಸ್ತಾ ಇದ್ದಾರೆ. ಇನ್ನು ಮತ್ತೊಬ್ಬ ಮುಖಂಡರು ಮಾತನಾಡಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಭಾಗವಹಿಸಲಿದ್ದು, ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಎಂದಿದ್ದಾರೆ. ಸರ್, ನಾನು ಆನಂದ್ ಕುಮಾರ್ ಅಂತ ಈ ಫಸ್ಟ್ ಸರ್ಕಲ್ ತುಮಕೂರು ಜಿಲ್ಲೆ ವೈಸ್ ಚೇರ್ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ 9 ದಿನಾಂಕ ಜನವರಿ 9, 10, 11 ಫಸ್ಟ್ ಸರ್ಕಲ್ ಉದ್ಯಮಿ ಒಂದು ಎಕ್ಸ್ಪೋ ಮಾಡ್ತಾ ಇದ್ದೀವಿ ಇದರಲ್ಲಿ ಬೆಂಗಳೂರಲ್ಲಿ ಗಾಯತ್ರಿ ವಿಹಾರಲ್ಲಿ.
ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ, ಸಮಾರಂಭನ ಯಶಸ್ವಿಗೊಳಿಸೋಣ. ಈ ಉದ್ದೇಶ ಏನು ಅಂತಂದರೆ ರೈತರಿಗೆ ಮತ್ತು ಉದ್ಯಮಿಗಳಿಗೆ, ವ್ಯಾಪಾರಸ್ಥರುಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ ಅನುಕೂಲ ಆಗಲಿ ಅಂತ. ಈ ಕಳೆದ 2-3 ವರ್ಷದಿಂದ ಮಾಡ್ತಾ ಇದ್ದೀವಿ. ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ಇದರಿಂದ ರೈತರಿಗೂ ಅನುಕೂಲ ಆಗಿದೆ ಮತ್ತು ಉದ್ಯಮಿಗಳು ಅನುಕೂಲ ಆಗಿದೆ, ಕೈಗಾರಿಕೋದ್ಯಮಿಗಳು ಆಗಿದೆ. ಅಲ್ಲಿ ಸ್ಟಾಲ್ಗಳನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೈಗಾರಿಕೋದ್ಯಮಿಗಳು, ಬಿಲ್ಡರ್ಸು, ರಿಯಲ್ ಎಸ್ಟೇಟ್ನವರು, ಇನ್ನೂ ಮ್ಯಾನುಫ್ಯಾಕ್ಚರ್ಸು ಎಲ್ಲರೂ ಸ್ಟಾಲ್ ಇನ್ಸ್ಟಾಲ್ ಮಾಡಿ ಅದೇನಾಗ್ತಾ ಇದೆ, ಒಬ್ರಿಗೊಬ್ರಿಗೊಂದು ಅನುಕೂಲ ಆಗ್ತಾ ಇದೆ. ನಮ್ಮದು ರಿಲೇಷನ್ಶಿಪ್ ಬೆಳೀತಾ ಇದೆ, ವ್ಯಾಪಾರನೂ ಅಭಿವೃದ್ಧಿ ಆಗ್ತಾ ಇದೆ. ಮೊದಲನೇ ಆದ್ಯತೆ ಮತ್ತು ರೈತರಿಗೆ ಅನುಕೂಲ ಆಗಲಿ ಅಂತ ಈ ಎಕ್ಸ್ಪೋಸನ್ನು ಮಾಡ್ತಾ ಇದ್ದೀವಿ. ಉದ್ಯಮಿಗಳಿಗೂ ಆಗುತ್ತಾ ಇದೆ. ಅದರಿಂದ ಎಲ್ಲರಿಗೂ ಅನುಕೂಲ ಆಗೋದ್ರಿಂದ ನಾವು ಭಾಗವಹಿಸ್ತಾ ಇದ್ದೀವಿ, ನೀವು ಭಾಗವಹಿಸಿ ಅಂತ. ಇನ್ನು ಫಸ್ಟ್ ಸರ್ಕಲ್ ವತಿಯಿಂದ ಪ್ರತಿ ವರ್ಷ ಸಮಾವೇಶ ಆಯೋಜನೆ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ವರ್ಷವೂ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದೇವೆ. ಈ ವೇಳೆಯಲ್ಲಿ ರೈತರಿಗೆ ವ್ಯಾಪಾರ ವಹಿವಾಟು ಮಾಡಲು ಅನುಕೂಲವಾಗುವ ಮಾಹಿತಿ ಸಿಗುತ್ತೆ. ಇನ್ನು ವ್ಯಾಪಾರಸ್ಥರ ವಸ್ತುಗಳ ಮತ್ತು ಅದರ ಸೌಲಭ್ಯಗಳ ಕುರಿತು ಮಾಹಿತಿ ವಿನಿಮಯವಾಗುತ್ತೆ ಎಂದು ಹೇಳಿದರು. ನಮಸ್ಕಾರ, ನನ್ನ ಹೆಸರು ಸಿ ಕೆ ಗೌಡ್ರು ಅಂತೇಳಿ, ತುಮಕೂರು ಸ್ಟೇಟ್ ಕೋಆರ್ಡಿನೇಟರ್ ಆಗಿ FC ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗಿಂದ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮದು ಜನವರಿ 9, 10, 11 ಪ್ಯಾಲೇಸ್ ಗ್ರೌಂಡಲ್ಲಿ ಉದ್ಯಮಿ ಒಕ್ಕಲಿಗ ಅಂತೇಳಿ ಒಂದು ಎಕ್ಸ್ಪೋ ಮಾಡ್ತಾಯಿದ್ದೀವಿ. ಇದಕ್ಕೆ ಪರಮ ಪೂಜ್ಯ ನಿತ್ಯಾನಂದ ಸ್ವಾಮೀಜಿಯವರು, ನಿರ್ಮಲಾನಂದ ಸ್ವಾಮೀಜಿಯವರು ಇದಕ್ಕೆ ಒಂದು ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ನೇತೃತ್ವದಲ್ಲಿ ನಮ್ಮ ಜೈರಾಮ್ ರಾಯ್ಪುರ್ ಅಂತೇಳಿ ಒಬ್ಬರು ಮೆಂಟರು, ನಮ್ಮ IRS ಅಧಿಕಾರಿ, ಅವರ ನೇತೃತ್ವದಲ್ಲಿ ಇದನ್ನು ಎಕ್ಸ್ಪೋ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಉದ್ಯಮಿಗಳು ಎಕ್ಸ್ಪೋಗೆ ಸ್ಟಾಲ್ಗಳು ಆಗ್ತಾಯಿದ್ದಾರೆ. ಅಂದರೆ ಒಂದು ಸಣ್ಣ ಕೈಗಾರಿಕೆಯಿಂದ ಹಿಡಿದು ದೊಡ್ಡ ಕೈಗಾರಿಕೆವರೆಗೂ ಎಲ್ಲ ನಮ್ಮ ಕಮ್ಯುನಿಟಿ ಕುಲ ಬಾಂಧವರು ಒಂದು ಕಡೆ ಸೇರ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಬಿಸ್ನೆಸ್ಸನ್ನು ಶೇರ್ ಮಾಡ್ಕೊಳಕ್ಕೆ ಒಂದು ಉದ್ದೇಶಪೂರ್ವಕವಾಗಿ ಈ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ದೀವಿ. ಹಾಗಾಗ್ಬಿಟ್ಟು ಈ ಎಕ್ಸ್ಪೋಗೆ ಜನವರಿ 9, 10, 11ಕ್ಕೆ ಗಾಯತ್ರಿ ವಿಹಾರ ಗೇಟ್ ನಂಬರ್ 4ಕ್ಕೆ ನಾವು ಬರ್ತಾಯಿದ್ದೀವಿ. ನೀವು ಎಲ್ಲ ಬನ್ನಿ ಅಂತೇಳಿ ಕೇಳ್ಕೊಳ್ತೀನಿ ಸರ್. ಡಿಕೆ ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನಕ್ಕೆ ಯಾವ ರೀತಿ ಸಹಕಾರ ಸಿಗುತ್ತೆ ಅನ್ನೋದು ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನು ಮಾಜಿ ಪ್ರಧಾನಿ HD ದೇವೇಗೌಡರು ಡಿಕೆ ಶಿವಕುಮಾರ್ಗೆ ಸಾಥ್ ನೀಡಿರುವುದು ಮತ್ತಷ್ಟು ಚರ್ಚೆ ನಡೀತಾ ಇದೆ. ಜನವರಿ 9, 10, 11ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಒಕ್ಕಲಿಗ ಸಮಾವೇಶವು ಡಿಕೆ ಶಿವಕುಮಾರ್ಗೆ ಯಾವ ರೀತಿಯಾಗಿ ಮೈಲುಗಲ್ಲು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.